ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶೇಟರ್ ಕನ್ನಡ. ಫ್ರೆಂಡ್ಸ್, ಒಂದು ಇಂಪಾರ್ಟೆಂಟ್ ಬಿಗ್ ಅಪ್ಡೇಟು, ಪರ್ಟಿಕ್ಯುಲರ್ಲಿ ಸ್ವಲ್ಪ ಕೆಮಿಕಲ್ಸ್ ಅಂಡ್ ಫಾರ್ಮಾ ಕಂಪನೀಸ್ಗೆ ಡೇಟಾನ ಗಮನಿಸಿದ್ರೆ NLEM ನ್ಯಾಷನಲ್ ಲಿಸ್ಟ್ ಆಫ್ ಎಸೆನ್ಷಿಯಲ್ಸ್ ಮೆಡಿಸಿನ್ಸ್ ಅಂತ ಮೀನ್ಸ್ ಆ ಲಿಸ್ಟಲ್ಲಿ ಸ್ವಲ್ಪ ಡ್ರಗ್ಸ್ ಇರುತ್ತೆ. ಆ ಡ್ರಗ್ಸ್ನ ಆ ಲಿಸ್ಟಿಂದ ಮೇಂಟೈನ್ ಮಾಡಿದ ಕಾರಣವಾಗಿ ಅದೆಲ್ಲರಿಗೂ ಅಫೋರ್ಡಬಲ್ ಪ್ರೈಸಲ್ಲಿ ಇರೋ ಥರ ಗೌರ್ಮೆಂಟು ಆ್ಯಕ್ಷನ್ ತಗೊಳುತ್ತೆ. ಮೀನ್ಸ್ ಆ ಲಿಸ್ಟಲ್ಲಿ ಇರುವಂಥ ಡ್ರಗ್ಸ್ಗೆ ಒಂದು ಪ್ರೈಸ್ನ ಫಾರ್ಮಾ ಕಂಪನೀಸು ಹೇಗಂದ್ರೆ ಹಾಗೆ ಜಾಸ್ತಿ ಮಾಡೋಕ್ಕಾಗಲ್ಲ. ಈಗ ಆ ಲಿಸ್ಟ್ನಲ್ಲಿ ಬರ್ತಿರುವಂಥ ಪ್ರೈಸಿಂಗ್ ರಿಲೇಟೆಡ್ ಆಗಿ ಕಂಪನೀಸ್ಗೆ ಪವರ್ ಸಿಗತ್ತೆ. ಅದರಿಂದ ಅವು ತಯಾರು ಮಾಡೋ ಕಂಪನೀಸ್ನಲ್ಲಿ ಇವತ್ತೊಂದು ಬಿಗ್ ಮೂವ್ ಅಂತೂ ನಾವು ನೋಡಿದ್ವಿ. ಇದರ ರಿಲೇಟೆಡ್ ಆಗಿ ಒನ್ ಬೈ ಒನ್ ಡಿಸ್ಕಸ್ ಮಾಡ್ಕೊಳ್ಳೋಣ. ಇಲ್ಲಿ ನಮಗೆ JB ಕೆಮಿಕಲ್ಸ್ ಕಾಣಿಸ್ತಾ ಇದೆ. ರೆನೆಟಿಡನ್ ರಿಲೇಟೆಡ್ ಆಗಿ ಸ್ಟಾಕ್ಸ್ 5.5% ವರೆಗೂ ಬೆಳೆದಿದೆ. ಇವನ್ ಎರಿಥ್ರೋಮೈಸನ್ ಲಿಸ್ಟ್ ಇಂದ ಡೆಲೀಟ್ ಮಾಡಿದ್ದಾರೆ. ಸೊ ಇದನ್ನು IPCA ಲ್ಯಾಬೊರೇಟರೀಸ್ ಅವರಿಗೆ ಅಡ್ವಾಂಟೇಜ್ ಇರುತ್ತೆ. ಅದರಿಂದ ಅಟ್ ದ ಸೇಮ್ ಪಾಯಿಂಟ್ ಆಫ್ ಟೈಮ್ ಎಕ್ಸಾಕ್ಟ್ಲಿ ನಮಗೆ ಎಲ್ಲಾದ್ರೆ JB ಕೆಮಿಕಲ್ ಸ್ಟಾಕ್ ಬೆಳೆದಿದೆ ಅಲ್ವಾ, ಆ ಪಾಯಿಂಟ್ ಇಂದಾನೆ ಈ ಸ್ಟಾಕ್ಸ್ ಅಲ್ಲಿ ನಮಗೆ ರ್ಯಾಲಿ ಕಾಣಿಸಿದೆ. ಇವನ್ ವೈಟ್ ಪೆಟ್ರೋಲಿಯಂ ಜೆಲ್ಲಿನೂ ರಿಮೂವ್ ಮಾಡಿದ್ದಾರೆ. ಇದನ್ನು ಹಿಂದೂಸ್ತಾನ್ ಯೂನಿಲಿವರ್ ಅವರಿಗೆ ಪಾಸಿಟಿವ್ ಆಗಿ ನೋಡಬಹುದು. ಅಂಡ್ ರ್ಯಾನಿಟಿನ್ ರಿಮೂವ್ ಮಾಡಿದಾರಲ್ಲ ಅನ್ಕೊಂಡಿದ್ವಲ್ಲ, ಇದು ಕ್ಯಾಡಿಲಾಕ್ ಅಂಡ್ JB ಕೆಮಿಕಲ್ಸ್ಗೆ ಇವನ್ ಜೈಡೂಸ್ ಅವರೆಲ್ಲರಿಗೂ ನಾವು ಪಾಸಿಟಿವ್ ಆಗಿ ನೋಡಬಹುದು. ಅಂಡ್ ಈ ರ್ಯಾನಿಟಿನ್ ರಿಲೇಟೆಡ್ ಆಗಿ APIs ನ ಸಪ್ಲೈ ಮಾಡುವಂತ ಫಾರ್ಮಾಸ್ಯೂಟಿಕಲ್ ನಲ್ಲೂ ಇವತ್ತೊಂದು ಒಳ್ಳೆ ರ್ಯಾಲಿ ಕಾಣಿಸಿದೆ. ನೆಕ್ಸ್ಟ್ IT ಸೆಕ್ಟರ್ ಅಲ್ಲಿ ನಡೆದಿರುವಂತಹ ಇಂಪಾರ್ಟೆಂಟ್ ಡೆವಲಪ್ಮೆಂಟ್ ಬಗ್ಗೆ ಮಾತಾಡ್ಕೊಳ್ಳೋಣ. HCL ಟೆಕ್ನಾಲಜೀಸ್ ಅವರು ಮೈಕ್ರೋಸಾಫ್ಟ್ ಪ್ರಾಜೆಕ್ಟ್ ರಿಲೇಟೆಡ್ ಆಗಿ ವರ್ಕ್ ಮಾಡ್ತಿರುವಂತ 350 ಎಂಪ್ಲಾಯೀಸ್ ಹತ್ರ ಲೇ ಆಫ್ ಮಾಡಿರೋ ತರ ಹೇಳ್ತಿದ್ದಾರೆ. ಮೀನ್ಸ್ ವರ್ಕ್ ಇಂದ ಅವ್ರನ್ನ ಟರ್ಮಿನೇಟ್ ಮಾಡಿರೋ ತರ ಹೇಳ್ತಿದ್ದಾರೆ. ಇದಕ್ಕೆ ರೀಸನ್, ಪ್ರೀವಿಯಸ್ಲಿ HCL ಟೆಕ್ನಾಲಜೀಸ್ ಅವರು ಮೈಕ್ರೋಸಾಫ್ಟ್ ಅವರಿಗೆ ಯಾವ ತರ ಸರ್ವಿಸ್ ಅನ್ನು ಪ್ರೊವೈಡ್ ಮಾಡಿದ್ದಾರಲ್ವಾ, MSN ರಿಲೇಟೆಡ್ ಆಗಿ ನ್ಯೂಸ್ನ ಎಡಿಟ್ ಮಾಡಿ ಮಾನಿಟರ್ ಮಾಡೋದು ಇವೆಲ್ಲ ಯಾವುದಾದ್ರೂ ಮಾಡ್ತಾ ಬಂದಿದೆ ಅಲ್ವಾ. ಇಂಡಿಯಾ, ಯುರೋಪ್ ಅಂಡ್ US ನಲ್ಲಿ ಎಂಟೈರ್ ಪ್ರಾಸೆಸ್ನ MSN ಮೀನ್ಸ್ ಮೈಕ್ರೋಸಾಫ್ಟ್ ಅವರು ಆಟೋಮೇಟ್ ಮಾಡಿದ್ದಾರೆ. ಅದರಿಂದ ಇವರಿಗೆ ಬೇರೆಯವ್ರ ಮೂಲಕ ಸರ್ವಿಸಸ್ ತಗೋಬೇಕಾಗಿರುವಂಥ ರಿಕ್ವೈರ್ಮೆಂಟ್ ಇರಲ್ಲ ಅಲ್ವಾ. ಅದರಿಂದ ಈಗ ಆ ಪ್ರಾಜೆಕ್ಟ್ ಇವ್ರ ಕೈಯಿಂದ ಹೋಗ್ತಿರೋ ಥರ, ಅದರಿಂದ ಅದರ ರಿಲೇಟೆಡ್ ಆಗಿ ವರ್ಕ್ ಮಾಡಿರೋಂಥ ಎಂಪ್ಲಾಯ್ಸ್ ಲೇ ಆಫ್ ಮಾಡಿರೋ ಥರ ಅಪ್ಡೇಟ್ಸ್ ಕಾಣಿಸ್ತಾ ಇದೆ. ಆದರೆ ಇನ್ನೊಂದು ಸೈಡು ಪ್ರೆಸೆಂಟು HCL ಟೆಕ್ನಾಲಜೀಸ್ ಅವ್ರಿಗೆ ಮೈಕ್ರೋಸಾಫ್ಟ್ ಅವ್ರು ಕೊಟ್ಟಿರುವಂಥ ಕಾಂಟ್ರಾಕ್ಟ್ ಎಕ್ಸ್ಪೈರ್ ಆಗ್ತಿದೆ. ಅಂಡ್ ಫರ್ದರ್ ಆಗಿ ನೆಕ್ಸ್ಟ್ ಟೈಮ್ ಈ ಕಾಂಟ್ರಾಕ್ಟು ಅಸೆಂಚರ್ ಅವ್ರಿಗೆ ಹೋಗುತ್ತೆ. ಅದರಿಂದ HCL ಟೆಕ್ನಾಲಜೀಸ್ ಅವರು ಈ ತರ ಡಿಸಿಷನ್ ತಗೊಂಡಿರೋ ತರ ಅಪ್ಡೇಟ್ಸ್ ಕಾಣಿಸ್ತಾ ಇದೆ. ನಮ್ಗೆ ಆಲ್ರೆಡಿ ಐಡಿಯಾ ಇದೆ, ಪ್ರೀವಿಯಸ್ಲಿ ಗೂಗಲ್ CEO ಅವರಾದ್ರು, ಮೈಕ್ರೋಸಾಫ್ಟ್ CEO ಅವರಾದ್ರು ವರ್ಕ್ ಫೋರ್ಸ್ನ ಕಮ್ಮಿ ಮಾಡ್ಕೊಂತೀವಿ ಅಂತ ಪ್ರೀವಿಯಸ್ಲಿನೂ ಅಪ್ಡೇಟ್ ಮಾಡಿದ್ದಾರೆ. ಅದಕ್ಕೆ ಅಡಿಷನ್ ಆಗಿ ರೀಸೆಂಟ್ ಟೈಮ್ಸ್ನಲ್ಲಿ TCS ಅವರು, ಇನ್ಫೋಸಿಸ್ ಅವರು, ಇವನ್ ವಿಪ್ರೋ ಅವರು ವೇರಿಯಬಲ್ ಪೇಔಟ್ಸ್ ರಿಲೇಟೆಡ್ ಆಗಿನೂ ಕಟ್ಸ್ ತಗೊತಾ ಇರೋದು. ಅಂಡ್ ಈಗ ಅಗೈನ್ HCL ಟೆಕ್ನಾಲಜೀಸ್ ರಿಲೇಟೆಡ್ ಆಗಿ ಈ ಲೇ ಆಫ್ ಕಾಣಿಸ್ತಾ ಇರೋದು IT ಸೆಕ್ಟರ್ ರಿಲೇಟೆಡ್ ಆಗಿ ಸ್ಟಿಲ್ ಸ್ವಲ್ಪ ಪ್ರೆಷರ್ ಇರೋ ತರ ನಮಗೆ ಅರ್ಥ ಆಗುತ್ತೆ. ಬಟ್ ಐ ಥಿಂಕ್ ಮಾರ್ಕೆಟ್ ಇವೆಲ್ಲಾನು ಆಲ್ರೆಡಿ ಸ್ಟಾಕ್ ಪ್ರೈಸ್ ನಲ್ಲಂತೂ ಡಿಸ್ಕೌಂಟ್ ಮಾಡಿದೆ. ಬಟ್ ಇಲ್ಲಿಂದ ಫರ್ದರ್ ಆಗಿ ಒಂದು 10 to 20% IT ಸ್ಟಾಕ್ಸ್ ಅಲ್ಲಿ ಕರೆಕ್ಷನ್ ಅಂತೂ ಆದರೆ ಪ್ರೆಸೆಂಟ್ ಇರುವಂಥ ಮಾರ್ಕೆಟ್ ಬುಲ್ಲಿಶ್ ಕಂಡೀಷನ್ ಅಲ್ಲಿ ಇದ್ರೆ ಔಟ್ ಆಫ್ ದಿ ಬಾಕ್ಸ್ ಮೀನ್ಸ್ ಪಾಸಿಬಿಲಿಟಿಗೆ ದೂರದಲ್ಲಿ ಇದ್ದಂಗೆ ಮೀನಿಂಗ್. ಸೊ ಯಾವ್ದಾದ್ರು ಅನ್ಸರ್ಟಿಟಿ ಆರ್ ನೆಗೆಟಿವ್ ಅಂತೂ ನಾವು IT ಸೆಕ್ಟರ್ಸ್ ಅಲ್ಲಿ ನಾವು ನೋಡ್ತಿದ್ದೇವಲ್ಲ, ಅವೆಲ್ಲಾನು ಆಲ್ರೆಡಿ ಸ್ಟಾಕ್ ಪ್ರೈಸ್ ನಲ್ಲಿ ಇನ್ಕ್ಲೂಡ್ ಆಗಿವೆ. ಫ್ರೆಂಡ್ಸ್, ಇವತ್ತು ಇನ್ನೊಂದು ಡೇಟಾ ಶೇರ್ ಮಾಡ್ತಿದ್ದೀನಿ. ಸ್ವಲ್ಪ ಲಾಜಿಕಲ್ ಆಗಿರುತ್ತೆ, ಸ್ವಲ್ಪ ಫೋಕಸ್ ಮಾಡಿದ್ರೆ ಈ ಡೇಟಾನು ಗಮನಿಸಿ. ರೀಸೆಂಟ್ ಟೈಮ್ಸಲ್ಲಿ IRDA ಅವರು ಇನ್ಶೂರೆನ್ಸ್ ಪಾಲಿಸಿನ ಸೆಲ್ ಮಾಡಿರೋ ಎಲ್ಲರೂ ಡಿಸೆಂಬರ್ 2022 ಇಂದ ಅಲ್ಲಿಂದ ಸೆಲ್ ಮಾಡೋ ಒಂದು ಪ್ರತಿಯೊಂದು ಇನ್ಶೂರೆನ್ಸ್ನು ಡಿಮೆಟಲೈಸ್ಡ್ ಫಾರ್ಮ್ನಲ್ಲಿ ಸೆಲ್ ಮಾಡಬೇಕಂತ. ಮೀನ್ಸ್ ಈ 2022 ಎಂಡಿಂಗ್ ಇಂದ ಬರ್ತಿರೋಂಥ ಪ್ರತಿಯೊಂದು ಪಾಲಿಸಿನೂ ಫಿಸಿಕಲ್ ಫಾರ್ಮ್ಸ್ನಲ್ಲಿ ಬರಲ್ಲ, ಡಿಮೆಟಲೈಸ್ಡ್ ಫಾರ್ಮ್ನಲ್ಲಿ ಇರುತ್ತೆ. ಡಿಮೆಟಲೈಸ್ಡ್ ಫಾರ್ಮ್ನಲ್ಲಿ ಇರಬೇಕು. ಹೇಗೆ ನಮಗೆ ಸ್ಟಾಕ್ಸ್ ಡಿಮ್ಯಾಟ್ ಅಕೌಂಟಲ್ಲಿ ಇರುತ್ತಲ್ಲ, ಅದೇ ಥರ ಡಿಜಿಟಲ್ ಫಾರ್ಮ್ನಲ್ಲಿ ಇನ್ಶೂರೆನ್ಸ್ ನಮಗೆ ಇಯರ್ ಎಂಡಿಂಗ್ ಇಂದ ಬರುತ್ತೆ. ಆದರೆ ಪ್ರೀವಿಯಸ್ಲಿ ಇಶ್ಯೂ ಮಾಡಿರುವಂಥ ಇನ್ಶೂರೆನ್ಸ್ ಪರಿಸ್ಥಿತಿ ಏನು, ಅದಕ್ಕೂ 1 year ಹತ್ರ ಟೈಮ್ ಕೊಟ್ಟಿದ್ದಾರೆ. ಡಿಸೆಂಬರ್ 2023 ವರೆಗೂ, ಮೀನ್ಸ್ ನೆಕ್ಸ್ಟ್ ಇಯರ್ ಎಂಡಿಂಗ್ ವರೆಗೂ ಇಲ್ಲಿವರೆಗೂ ಯಾವ್ಯಾವ ಓಲ್ಡ್ ಇನ್ಶೂರೆನ್ಸ್ ಎಲ್ಲ ಇರುತ್ತಲ್ಲ, ಕಂಪನೀಸ್ ಎಲ್ಲ ಇಶ್ಯೂ ಮಾಡಿರತ್ತಲ್ಲ, ಆಲ್ರೆಡಿ ಪೇಪರ್ನಲ್ಲಿ ಮಾಡಿರೋ ಎಲ್ಲ ಫಾರ್ಮ್ಸ್ನು ಡಿಮೆಟಲೈಸ್ ಮಾಡಬೇಕನ್ನೋ ಥರ ಅಪ್ಡೇಟ್ಸ್ ನಮಗೆ ಆಲ್ರೆಡಿ ಮಾರ್ಕೆಟ್ನಲ್ಲಿ ಇದೆ. ಆಕ್ಚುಲಿ ಈ ಥರ ನಡೆಯುತ್ತೆ ಅಂತ ಸೆಪ್ಟೆಂಬರ್ 6th ನಮಗೆ ಮಾರ್ಕೆಟಲ್ಲಿ ಸ್ಪೆಕ್ಯುಲೇಟಿವ್ ಆಗಿ ಅಪ್ಡೇಟ್ ಬಂದಿದೆ. ಅದಾದಮೇಲೆ ಸ್ವಲ್ಪ ಡೇಸಲ್ಲಿ ನಮಗೆ ಅದು ಕನ್ಫರ್ಮ್ ಆಗಿದೆ. ಬಟ್ ಇದು ಪ್ರೈಮರಿ ಡೇಟಾ. ಬಟ್ ಇದಕ್ಕೆ ಸ್ಟಾಕ್ ಮಾರ್ಕೆಟಲ್ಲಿ ಇರುವಂಥ ಸ್ಟಾಕ್ಸ್ನಲ್ಲಿ ನಾವು ಹೇಗೆ ಅಪ್ಲೈ ಮಾಡಬೇಕು, ಪರ್ಟಿಕ್ಯುಲರ್ಲಿ ಇನ್ಶೂರೆನ್ಸ್ ಕಂಪ್ನೀಸ್ಗೆ ಯಾವ ಥರ ಇಂಪ್ಯಾಕ್ಟ್ ಇರುತ್ತೆ, ಅಂಡ್ ಈ ಥರ ಡಿಮೆಟಲೈಸ್ ಮಾಡ್ತಿದ್ರೆ ಲಿಸ್ಟ್ ಆಗಿರುವಂಥ ಕಂಪನೀಸ್ ಲೈಕ್ CDSL ಅವ್ರಿಗೆ ಯಾವ ಥರ ಅಡ್ವಾಂಟೇಜ್ ಇರುತ್ತೆ ಅನ್ನೋ ವಿಷಯ ಗಮನಿಸೋ ಪ್ರಯತ್ನ ಮಾಡೋಣ. ಪ್ರೆಸೆಂಟ್ ಇರುವಂಥ ಎಸ್ಟಿಮೇಟ್ಸ್ ಪ್ರಕಾರ ಒಂದು ಇನ್ಶೂರೆನ್ಸ್ನು ಡಿಮೆಟಲೈಸ್ ಮಾಡಬೇಕಂದ್ರೆ 50 to 60 ರೂಪಾಯಿ ಖರ್ಚಾಗುತ್ತೆ ಲೈಫ್ ಇನ್ಶೂರೆನ್ಸ್ ಕಂಪನೀಸ್ಗೆ. ಅಂಡ್ ಕೇವಲ FY 22 ನಲ್ಲೇ ಲೈಫ್ ಇನ್ಶೂರೆನ್ಸ್ ಕಂಪನೀಸು ಆಲ್ಮೋಸ್ಟ್ 3 crores ಹತ್ರ ಇಶ್ಯೂ ಮಾಡಿವೆ. ಅಂಡ್ ಜನರಲ್ ಇನ್ಶೂರೆನ್ಸ್ ಎಲ್ಲಾನು ಸೇರಿ ನಿಯರ್ ಟು 50 crores ಹತ್ರ ಇನ್ಶೂರೆನ್ಸ್ ಪಾಲಿಸೀಸ್ನ ಇಂಡಿಯಾನಲ್ಲಿ ಇಶ್ಯೂ ಆಗಿವೆ. ಆ ಥರ ನೋಡಿದ್ರೆ ಈಗ ನಿಯರ್ಲಿ 3000 crores ಹತ್ರ ಇನ್ಶೂರೆನ್ಸ್ ಕಂಪನೀಸು ಇಷ್ಟು ದೊಡ್ಡ ಮೊತ್ತದಲ್ಲಿ ಖರ್ಚು ಮಾಡಬೇಕಾಗತ್ತೆ. ಆದರೆ ಓಲ್ಡ್ ಲೈಫ್ ಇನ್ಶೂರೆನ್ಸು ಆಲ್ಮೋಸ್ಟ್ 30 crores ಹತ್ರ ಇರುತ್ತೆ. ಅವೆಲ್ಲಾನು ಡಿಮೆಟಲೈಸ್ ಮಾಡಬೇಕಂದ್ರೆ ಆಲ್ಮೋಸ್ಟ್ 15 to 18 crores ಹತ್ರ ಲೈಫ್ ಇನ್ಶೂರೆನ್ಸ್ ಕಂಪನೀಸು ಖರ್ಚು ಮಾಡಬೇಕಾಗತ್ತೆ.
ಸೊ ಓವರಾಲ್ ಆಗಿ IRDA ಅವರು ತಗೊಂಡ್ಬರ್ತಿರುವಂಥ ಈ ನ್ಯೂ ರೂಲ್ಸು ಡಿಪಾಸಿಟರಿ ಸರ್ವಿಸ್ನ ಪ್ರೊವೈಡ್ ಮಾಡ್ತಿರುವಂಥ CDSLಗೆ NSDL ಕಾರ್ವಿ ಅವರಿಗೆ ಒಂದು ಬಿಗ್ ಎಡ್ಜ್ ಅಂತೂ ಕ್ರಿಯೇಟ್ ಮಾಡುತ್ತೆ. ಇದೊಂದು ಎಕ್ಸಾಂಪಲ್ ಆಗಿ ನೋಡೋಣ. CDSL ಅವರು FY22 ರೆವೆನ್ಯೂಸು 551 ಕ್ರೋರ್ಸು. ಇದಕ್ಕೆ ಮುಂಚೆ ನಾವು ಮಾತಾಡ್ಕೊಂಡಿದ್ದಲ್ಲ, ಈ ಇನ್ಶೂರೆನ್ಸ್ ಕಂಪ್ನೀಸು ಒಂದು ಸಲ ಇವರು ಇನ್ಶೂರೆನ್ಸ್ ಪಾಲಿಸಿನ ಡಿಮೆಟಲೈಸ್ ಮಾಡಬೇಕಂತ ಅಂದ್ಕೊಂಡ್ರೆ ಮಿನಿಮಮ್ 4,000 ಕೋಟಿ ಅಂಡ್ ಮ್ಯಾಕ್ಸಿಮಮ್ ನಿಯರ್ ಟು 5,000 ಕ್ರೋರ್ಸ್ ಹತ್ರ ಖರ್ಚು ಮಾಡೋದಕ್ಕೆ ಪಾಸಿಬಿಲಿಟಿ ಇದೆ. ಅದರಿಂದ ಈ ತರ ಲಿಸ್ಟ್ ಆಗಿರುವಂತಹ ಪ್ಲೇಯರ್ಸ್ ನಲ್ಲಿ ನೋಡಿದ್ರೆ CDSL ಅವರು ಬಿಸ್ನೆಸ್ ಒಂದು ಬಿಗ್ ಗ್ರೋತ್ ಡೆಲಿವರಿ ಆಗಿ ಆಕ್ಟ್ ಮಾಡುತ್ತೆ. ಕಂಪ್ಲೀಟ್ ಬಿಸ್ನೆಸ್ ಎಲ್ಲಾನು CDSL ಅವರೇನು ತಗೊಳ್ಳಲ್ಲ. ನಿಯರ್ ಟು 4,000 to 5,000 ಕ್ರೋರ್ಸ್ CDSL ಅವರಿಗೆ ಬರುತ್ತೆ ಅಂತ ಅಲ್ಲ. ಯಾರ್ಯಾರಿಗೆ ಬಿಸ್ನೆಸ್ ನ ಕ್ಯಾಪ್ಚರ್ ಮಾಡ್ತಾರೆ ಅನ್ನೋದು ಅಪ್ಕಮಿಂಗ್ ಟೈಮ್ಸ್ ಅಲ್ಲಿ ನಮಗೆ ಅರ್ಥ ಆಗತ್ತೆ. ಈ ಸೆಗ್ಮೆಂಟ್ ಅಲ್ಲಿ, ಈ ಡಿಪಾಸಿಟರಿ ಸೆಗ್ಮೆಂಟ್ ನಲ್ಲಿ ಸ್ಟಾಕ್ಸ್ ರಿಲೇಟೆಡ್ ಆಗಿ ಇಲ್ಲಿವರೆಗೂ CDSL ಅವರೇ ಲೀಡಿಂಗ್ ಪೊಸಿಷನ್. ಆಲ್ಮೋಸ್ಟ್ 10 ಕ್ರೋರ್ಸ್ ಹತ್ರ ಡಿಮ್ಯಾಟ್ ಅಕೌಂಟ್ಸ್ ಇದ್ರೆ 7 ಕ್ರೋರ್ಸ್ ಹತ್ರ ಡಿಮ್ಯಾಟ್ಸ್ ಅಕೌಂಟ್ಸ್ಗೆ ಸರ್ವಿಸಸ್ನ CDSL ಅವರೇ ಪ್ರೊವೈಡ್ ಮಾಡ್ತಿದ್ದಾರೆ. ಅದರಿಂದ ಇನ್ಶೂರೆನ್ಸ್ ಸೆಗ್ಮೆಂಟ್ನಲ್ಲಿ ಈ ಥರ ಒಂದು ಮಾರ್ಕೆಟ್ ಶೇರ್ನ, ಇನ್ಶೂರೆನ್ಸ್ ಸೆಗ್ಮೆಂಟ್ನಲ್ಲೂ ಇವರು ಮಾರ್ಕೆಟ್ ಶೇರ್ನ ಇವರು ಗೇನ್ ಆಗ್ಬೋದು ಅಂತ ಅಂದರೆ ಡಬಲ್ ಪಾಸಿಟಿವ್ ಆಗಿ ನಾವು CDSL ನೋಡ್ಬೋದು. ವೆರಾಸ್ NSDL ರಿಲೇಟೆಡ್ ಆಗಿನೂ NSE ಅವರು ಆಲ್ಮೋಸ್ಟ್ 25% ಹತ್ರ ಪಾಲ್ನ ಹೋಲ್ಡ್ ಮಾಡ್ತಿದ್ದಾರೆ. ಆ್ಯಂಡ್ HDFC ಬ್ಯಾಂಕು, SBI ಅವರು, ಗೌರ್ಮೆಂಟ್ ಅವರು ಸ್ವಲ್ಪ ಮೊತ್ತದಲ್ಲಿ NSDLನಲ್ಲಿ ಅವ್ರ ಪಾಲ್ನ ಹೋಲ್ಡ್ ಮಾಡ್ತಿದ್ದಾರೆ. CDSL ರಿಲೇಟೆಡ್ ಆಗಿ BSE ಅವ್ರಿಗೆ ಅರೌಂಡ್ 20% ಹತ್ರ ಪಾಲಿದೆ. ನೆಕ್ಸ್ಟು ಟಾಟಾ ಮೋಟಾರ್ಸ್ ಅಂಡ್ ಮಹೇಂದ್ರ ಬಗ್ಗೆ ಮಾತಾಡ್ಕೊಳ್ಳೋಣ. ಫಸ್ಟು ಟಾಟಾ ಮೋಟಾರ್ಸ್ ಅವ್ರ ಬಗ್ಗೆ ಮಾತಾಡ್ಕೊಂಡ್ರೆ, ಚೈನಾನಲ್ಲಿ ಆಟೋ ಸೇಲ್ಸು ಆಗಸ್ಟ್ ತಿಂಗಳಿಗೆ ಇಯರ್ ಇಯರ್ ಕಂಪ್ಯಾರಿಸನಲ್ಲಿ 32% ವರೆಗೂ ಬೆಳೆದಿರೋ ಥರ ಅಪ್ಡೇಟ್ಸ್ ಕಾಣಿಸ್ತಾ ಇದೆ. ಇವರು ರಿಲೇಟೆಡ್ ಆಗಿ JLR ಬಿಸ್ನೆಸ್ಸು ಚೈನಾ, UK, US ನಲ್ಲಿ ಇರುತ್ತಲ್ವ, ಅದರಿಂದ ಈ 3 ಜಿಯೋಗ್ರಫಿನಲ್ಲೂ ಇವರು JLR ಸೇಲ್ಸು ತುಂಬ ಇಂಪಾರ್ಟೆಂಟ್. ಅದರಿಂದ ಚೈನಾನಲ್ಲಿ ಆಗಸ್ಟ್ ತಿಂಗಳಲ್ಲಿ ಸೇಲ್ಸ್ ಬೆಳೀತಿದೆ ಅಂದರೆ ಅದರಲ್ಲಿ JLR ಸೇಲ್ಸು ಇರುತ್ತಲ್ವ, JLR ಸೇಲ್ಸ್ ಇರುತ್ತೆ ಅಂತ ಮಾರ್ಕೆಟ್ ಎಕ್ಸ್ಪೆಕ್ಟ್ ಮಾಡ್ತಿದೆ. ಅದರಿಂದ ಇವತ್ತು ಸ್ಟಾಕು ಪಾಸಿಟಿವ್ ಆಗಿ ಎಂಡ್ ಆಗಿದೆ. ನೆಕ್ಸ್ಟು ಮಹೇಂದ್ರ ಅವರು XUV 400 ಲಾಂಚ್ ರಿಲೇಟೆಡ್ ಆಗಿ ರೀಸೆಂಟ್ ಆಗಿ ಮಾಡಿರೋಂಥ ಅಪ್ಡೇಟ್ಸ್ ಆದ್ಮೇಲೆ ಅನಲಿಸ್ಟ್ ಮೀಟ್ ನ ಕಂಡಕ್ಟ್ ಮಾಡಿದ್ದಾರೆ. ನಿನ್ನೆ ಅದರ ರಿಲೇಟೆಡ್ ಆಗಿ ಅವರು ಸ್ವಲ್ಪ ಇಂಟ್ರೆಸ್ಟಿಂಗ್ ಕಮೆಂಟ್ಸ್ ಮಾಡಿದ್ದಾರೆ. XUV 400 ಆದ್ಮೇಲೆ ನೆಕ್ಸ್ಟ್ ಕಮಿಂಗ್ ಇಯರ್ಸ್ ನಲ್ಲಿ ಟಿಲ್ 2026 ನಿಯರ್ಲಿ 4 ಎಲೆಕ್ಟ್ರಿಕ್ ಪ್ಯಾಸೆಂಜರ್ ವೆಹಿಕಲ್ ಸೆಗ್ಮೆಂಟ್ ನಲ್ಲಿ ಲಾಂಚ್ ಮಾಡ್ತೀವಿ ಅಂತ. ಈ XUV 400 ನ ಫಸ್ಟ್ EV ಪ್ಯಾಸೆಂಜರ್ ವೆಹಿಕಲ್ ಕಾರ್ನ January 2023 ಇಂದ ಸೇಲ್ಗೆ ತಗೊಂಡ್ಬರ್ತೀವಿ ಅಂತ. ಅಂಡ್ ನೆಕ್ಸ್ಟ್ EV ಕಾರ್ ಸೆಗ್ಮೆಂಟ್ ನಲ್ಲಿ XUV 8 ಬೈ ಡಿಸೆಂಬರ್ 2024 ಒಳಗೆ E9, BUO5, BUO7 ಕಾರ್ಸ್ನೂ 2026 ಒಳಗಡೆ ಅಂದರೆ 2026 ಒಳಗಡೆ ಲಾಂಚ್ ಮಾಡ್ತೀವಿ ಅಂತ ಅಪ್ಡೇಟ್ ಮಾಡ್ತಿದ್ದಾರೆ. ನೆಕ್ಸ್ಟ್ ಅಪ್ಕಮಿಂಗ್ ಇಯರ್ಸ್ ನಲ್ಲಿ 9,000 to 10,000 ಕ್ರೋರ್ಸ್ ಹತ್ರ ಎಲೆಕ್ಟ್ರಿಕ್ ವೆಹಿಕಲ್ ಸೆಗ್ಮೆಂಟ್ ನಲ್ಲಿ ಸ್ಪೆಂಡ್ ಮಾಡ್ತಾ ಬೈ 2027ಗೆ ಇವರು ತಯಾರು ಮಾಡ್ತಿರೋ XUV ಕಾರ್ಸ್ ಎಲ್ಲದರಲ್ಲೂ 25% ಎಲೆಕ್ಟ್ರಿಕ್ ವೆಹಿಕಲ್ಸ್ ಇರೋ ತರ ನೋಡ್ತೀವಿ ಅನ್ನೋ ತರ ಈ ಸ್ಟೇಟ್ಮೆಂಟ್ಸ್ ನಲ್ಲಿ ನಮ್ಗೆ ಅರ್ಥ ಆಗುತ್ತೆ. ಬೈ 2027 EV ಕಾರ್ಸ್, ಎಲೆಕ್ಟ್ರಿಕ್ ವೆಹಿಕಲ್ಸ್ ಕಾರ್ಸ್ ನಲ್ಲಿ 2 lakhs ಹತ್ರ ಇವರು ಸೇಲ್ ಮಾಡ್ತೀವಿ ಅಂತ ಎಕ್ಸ್ಪೆಕ್ಟೇಷನ್ಸ್ ಇದೆ ಅಲ್ಲ. ಇದನ್ನು ಕ್ಲಾರಿಟಿ ಮಾಡಿದ್ದಾರೆ. ಲಕ್ಸರಿ EV ಸ್ಪೇಸ್ ನಲ್ಲಿ ಎಂಟರ್ ಆಗಲ್ಲ ಅಂತ. B and C ಕ್ಲಾಸ್ ನಲ್ಲಿ ಮಾತ್ರನೇ ಈ ಸೆಗ್ಮೆಂಟ್ ಅಲ್ಲಿ ಇರುವಂತ ವೆಹಿಕಲ್ಸ್ ನಲ್ಲೇನೆ ಇವರು ಫೋಕಸ್ ಮಾಡ್ತೀವಿ ಅಂತ. ಬಿಕಾಸ್ ಇದೇ ಲಾರ್ಜೆಸ್ಟ್ XUV ಮಾರ್ಕೆಟ್ ಅಂತ. ಈವನ್ ಈ ಮಾರ್ಕೆಟ್ ನಲ್ಲಿ ಪ್ರೆಸೆಂಟ್ ಈಗ ಇಲ್ಲಿವರೆಗೂ 3.5% EV ಕಾರ್ಸ್ ಇದೆ. ಅದರಿಂದಾನೇ EV ಸ್ಪೇಸ್ ನಲ್ಲಿ ಒಂದು ಹೈ ಗ್ರೋತ್ ಆಪರ್ಚುನಿಟಿ ಕಾಣಿಸ್ತಾ ಇದೆ. ಅದರಿಂದಾನೇ ಲಕ್ಸರಿ ಕಾರ್ ಸ್ಪೇಸ್ ನಲ್ಲಿ ಟಚ್ ಮಾಡದೆ B and C ಕ್ಲಾಸ್ XUV ಮಾಡೆಲ್ಸ್ನೇ ತಯಾರಿ ಮಾಡ್ತೀವಿ ಅನ್ನೋ ಥರ M&M ಅವರು ಅನಲಿಸ್ಟ್ ಮೀಟ್ನಲ್ಲಿ ಅಪ್ಡೇಟ್ ಮಾಡ್ತಿದ್ದಾರೆ. ನೆಕ್ಸ್ಟು ವೇದಾಂತ ಬಗ್ಗೆ ಮಾತಾಡ್ಕೋಬೇಕು. ವೇದಾಂತ ಅವರು ತೈವಾನ್ಗೆ ಸಂಬಂಧಿಸಿರುವ ಫಾಕ್ಸ್ಕಾನ್ ಅವರಿಬ್ಬರೂ ಸೇರಿ ಕಂಬೈನ್ಡ್ ಆಗಿ ಗುಜರಾತ್ನಲ್ಲಿ ಸೆಮಿ ಕಂಡಕ್ಟರ್ಸು ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿನ ಎಸ್ಟಾಬ್ಲಿಷ್ ಮಾಡ್ತಿರೋ ಹತ್ರ ಇದಕ್ಕೆ ಇವರಿಬ್ಬರು ಸೇರಿ 1,54,000 ಕೋಟಿ ಹತ್ರ ಇನ್ವೆಸ್ಟ್ಮೆಂಟ್ ಮಾಡಬೇಕನ್ನೋ ಥರ ಇದಕ್ಕೆ ಕಾರಣವಾಗಿ ಡೈರೆಕ್ಟ್ ಆಗಿ 1 lakh ಜಾಬ್ಸ್ ಹತ್ರ ಕ್ರಿಯೇಟ್ ಆಗತ್ತೆ ಅನ್ನೋ ಥರ ವೇದಾಂತ ಚೇರ್ಮನ್ ಆಗಿರುವ ಅನಿಲ್ ಅಗರ್ವಾಲ್ ಅವರು ಅಪ್ಡೇಟ್ ಮಾಡ್ತಿದ್ದಾರೆ. ವೇದಾಂತ ಅವರು ಸೆಮಿ ಕಂಡಕ್ಟರ್ ಬಿಸ್ನೆಸ್ ನಲ್ಲಿ ಎಂಟರ್ ಆಗ್ತಿರೋ ಥರ ಅಪ್ಡೇಟ್ಸ್ ನಮಗೆ ಪ್ರೀವಿಯಸ್ಲಿ ಇದೆ. ಬಟ್ ಇದರ ರಿಲೇಟೆಡ್ ಆಗಿ ಪ್ರಾಸೆಸ್ನ ಈಗ ಫಾರ್ವರ್ಡ್ ಆಗಿರೋ ಥರ ಈ ಅಪ್ಡೇಟ್ ಇಂದ ಸ್ಟಾಕ್ ಇವತ್ತು ಗ್ರೀನ್ ಅಲ್ಲಿ ಎಂಡ್ ಆಗಿದೆ. ನೆಕ್ಸ್ಟು ಟಾಟಾ ಕಮ್ಯುನಿಕೇಶನ್ ಬಗ್ಗೆ ಮಾತಾಡ್ಕೋಬೇಕು. ಈ ಅಪ್ಡೇಟ್ ಹೇಗೆಂದ್ರೆ, ಒಂದು ಟೈಮ್ ನಲ್ಲಿ ಟಾಟಾ ಕನ್ಸ್ಯೂಮರ್ ಅವರಿಗೆ ಕಸ್ಟಮರ್ ಆಗಿದ್ದ ಸಿಸ್ಕೋ ಅವರಿಗೆ ಸಂಬಂಧಿಸಿರುವ ವೆಬೆಕ್ಸ್ ಅವರು, ಈ ವೆಬೆಕ್ಸ್ ಅಂದ್ರೆ ವಿಡಿಯೋ ಕಾನ್ಫರೆನ್ಸ್ ಇರುತ್ತಲ್ಲ, ಲೈಕ್ ಝೂಮ್ ಅವರು ಪ್ರೊವೈಡ್ ಮಾಡ್ತಿರೋ ಸರ್ವಿಸ್ ಇರುತ್ತಲ್ಲ, ಆ ತರ ಸರ್ವಿಸಸ್ ನ ಇವರು ಪ್ರೊವೈಡ್ ಮಾಡ್ತಾರೆ. ಇವರು ಇಲ್ಲಿವರೆಗೂ ಟಾಟಾ ಕಮ್ಯುನಿಕೇಶನ್ ಅವರ ಹತ್ರ ಟೆಲಿಕಾಂ ಸರ್ವಿಸ್ ನ ತಗೊಂತ ಬರ್ತಿದ್ರು. ಆದ್ರೆ ಪ್ರೆಸೆಂಟ್ ಇವರೇ ಒಂದು ಟೆಲಿಕಾಂ ಸರ್ವಿಸ್ ನ ಪ್ರೊವೈಡ್ ಮಾಡುವಂತ ಎಂಟಿಟಿ ಆಗಿ ಎವಾಲ್ವ್ ಆಗ್ತಿರೋ ತರ, ಅದಕ್ಕೋಸ್ಕರ ಲೈಸೆನ್ಸ್ ನ ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಮ್ಯುನಿಕೇಶನ್ ಅವರ ಹತ್ರ ತಗೊಂಡಿರೋ ತರ ಅಪ್ಡೇಟ್ ಮಾಡ್ತಿದ್ದಾರೆ. ಇಲ್ಲಿವರೆಗೂ ಟಾಟಾ ಕಮ್ಯುನಿಕೇಶನ್ ಅವರಿಗೆ ಕಸ್ಟಮರ್ ಆಗಿದ್ದ ಇವರು ವೆಬೆಕ್ಸ್ ಅವರು ಸೇಮ್ ಈಗ ಆ ಸರ್ವಿಸಸ್ ನ ಇಲ್ಲಿವರೆಗೂ ಹಣ ಕೊಟ್ಟು ತಗೊಂತ ಇದ್ರಲ್ವಾ, ಆ ಸರ್ವಿಸ್ ನ ಈಗ ಹಣ ತಗೊಂಡು ಸೆಲ್ ಮಾಡ್ತೀವಿ ಅಂತ ಹೇಳಿದ್ರಿಂದ ಇಲ್ಲಿವರೆಗೂ ಟಾಟಾ ಕಮ್ಯುನಿಕೇಶನ್ ಅವರಿಗೆ ಕಸ್ಟಮರ್ ಆಗಿದ್ದ ಇವರು ಈಗ ಕಾಂಪಿಟೇಟರ್ ಆಗಿದ್ದಾರೆ.
ನೆಕ್ಸ್ಟು GFT ಇನ್ಫ್ರಾ ಪ್ರಾಜೆಕ್ಟ್ ಬಗ್ಗೆ ಮಾತಾಡ್ಕೋಬೇಕು. ಈ ಕಂಪನಿಯೊಂದು ಮಾರ್ಕೆಟ್ ಕ್ಯಾಪಿಟಲು 334 ಕ್ರೋರ್ಸ್. ಏನಕ್ಕೆ ಹೇಳ್ತಿದ್ದೀನಿ ಅಂದರೆ 330 ಕೋಟಿ ಮಾರ್ಕೆಟ್ ಕ್ಯಾಪಿಟಲ್ ಇರುವಂಥ ಕಂಪನಿಗೆ 173 ಕೋಟಿ GPT ಇನ್ಫ್ರಾ ರಿಲೇಟೆಡ್ ಆಗಿ ಒಂದು ಲಾರ್ಜ್ ಆರ್ಡರ್ ಸಿಕ್ಕಿರೋ ಥರ ಅಪ್ಡೇಟ್ ಬಂದಿದ್ದರಿಂದ ಸ್ಟಾಕ್ ಇವತ್ತು ಅಪ್ಪರ್ ಸರ್ಕ್ಯೂಟ್ನಲ್ಲಿ ಕ್ಲೋಸ್ ಆಗಿದೆ. ಇದು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋನಲ್ಲಿ ನಾವು ಶೇರ್ ಮಾಡಿರೋಂಥ ಕಂಟೆಂಟ್ ವ್ಯಾಲ್ಯುಬಲ್ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಬೆಲೈಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ಸ್ ಆಕ್ಟಿವೇಟ್ ಮಾಡಿಕೊಳ್ಳಿ. ಈ ಡೇಟಾ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಯೂಸ್ ಆಗತ್ತಂದರೆ ಶೇರ್ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಥ್ಯಾಂಕ್ ಯು.